ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡುವುದರಿಂದ ನಾನು ಮಾಡುವ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನಾನು ಮತ್ತು ನಮ್ಮ ಅಕ್ಕನ ಮಕ್ಕಳು ಮೂವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಯಾವ ದೇವಸ್ಥಾನ ಅಂತ ಅಂದರೆ ಇದು ಗೂಬೆಕಲ್ಲಮ್ಮ ದೇವಸ್ಥಾನ ಅಂತ. ಇದು ಬರೋದು ನೆಲಮಂಗಲ ಟು ಹಾಸನ ಹೈವೇಲಿ. ಟೋಲಿಂದ 100 ಮೀಟರ್ಸ್ ಇದೆ. ದೇವಸ್ಥಾನದ ಹತ್ರ ಹೋದ್ಮೇಲೆ ಹೂವು ಹಣ್ಣು ತಗೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿ ಜನ ಏನಿರಲಿಲ್ಲ ಇವತ್ತು, ಜಾಸ್ತಿ ಸ್ವಲ್ಪ ಜನ ಇದ್ದರು ಅಷ್ಟೇ. ಅದು ನಾವು ಹೋದ್ಮೇಲೆ ಸ್ವಲ್ಪ ಬಂದರು, ಅಷ್ಟೊಂದೇನು ಜನ ಇರಲಿಲ್ಲ. ನಾವು ನಿಂಬೆಹಣ್ಣು, ಹಣ್ಣು, ಹೂವು, ಕರ್ಪೂರ ಎಲ್ಲ ತಗೊಂಡು ಹೋಗ್ತಾಯಿದ್ವಿ. ಅದು ಪಚ್ಚಬಾಳೆ ಆದರೆ 50 kg ಮತ್ತು ಇದು ಪುಟ್ಟಬಾಳೆ ಆದರೆ 120 kg ಏನೋ ಅಂತ ಹೇಳ್ತಾಯಿದ್ರು ಅಂಕಲು. ಆದರೂ ನಾವು ಒಂದು ಸ್ವಲ್ಪ ತೊಗೊಂಬಂದ್ವಿ. ಪುಟ್ಟಬಾಳೆನೇ ತೊಗೊಬಂದ್ವಿ, ಪಚ್ಚಬಾಳೆ ಏನು ಬೇಡ ಅಂತ. ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಕಾಯಿ ಹೊಡ್ಕೊಡೋದಿಲ್ಲ. ಕಾಯಿ ಹೊಡಿಯೋಕ್ಕಂತಲೇ ಒಂದು ಸಪ್ರೇಟಾಗಿ ಪ್ಲೇಸ್ ಇಲ್ಲಿ ಮಾಡಿದ್ದಾರೆ ಹೊರಗಡೆ. ಅಲ್ಲಿ ಕಾಯಿ ಹೊಡ್ಕೊಂಡು ನಾವು ತೊಗೊಂಡೋದ್ರೆ ಪೂಜೆ ಮಾಡಿ ಕೊಡ್ತಾರೆ. ಅದಕ್ಕೆ ನಾವು ಹೊರಗಡೆನೇ ಕಾಯಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಕಾಯಲ್ಲಿ ಎಳ್ನೀರು ಬರುತ್ತಲ್ಲ, ಅದು ಪ್ರಸಾದ ಕೊಡ್ತೀನಿ ಅಂತ ಕೊಟ್ಟು ಅವನೇ ಫಸ್ಟ್ ಕುಡಿದು ಆಮೇಲೆ ನಮಗೆ ಕೊಡ್ತಾ ಇದ್ದ. ಆಮೇಲೆ ಅಲ್ಲಿಂದ ಮತ್ತೆ ನಾವು ಒಳಗಡೆ ಹೋದ್ವಿ. ನಾನು ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ನಾನು ಮಾತಾಡ್ತೀನಿ ಅಂತೇಳಿ ಮಾತಾಡ್ತಾ ಇದ್ದಾನೆ. ನಾವು ಗೂಬೆಕಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದ. ಆದರೆ ವಾಯ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಾತಾಡ್ತಾ ಇದ್ದ. ದೇವಸ್ಥಾನಕ್ಕೆ ಬಂದಿದ್ದೀವಿ, ನೀವು ಬನ್ನಿ ಅಂತ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದ. ಈ ರಾಧಾಕೃಷ್ಣ ಮೂರ್ತಿ ಮಾತ್ರ ಚೆನ್ನಾಗಿತ್ತು. ಯಾರೋ ಅಂದರೆ ಏನೋ ಒಡೆದೋಗಿತ್ತೇನೋ ತಗೊಂಬಂದಿಲ್ಲಿ ಇಟ್ಟಿದ್ದಾರೆ. ಆದರೆ ಸೂಪರಾಗಿತ್ತು ನೋಡೋದಕ್ಕೆ. ಅಂದರೆ ಏನು ಒಡೆದೋಗಿದೆ ಅನ್ನೋ ಥರ ಏನಿರಲಿಲ್ಲ. ಮತ್ತು ನಾವು ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ವಿ. ಅಲ್ಲಿಂದನೂ ಅಂದರೆ ಯಾರೂ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗಿದ್ವು. ಇಲ್ಲಾಂದರೆ ವೀಡಿಯೋ ಮಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ, ಜನ ಏನು ಜಾಸ್ತಿ ಇರಲಿಲ್ಲ. ರೂಪಂ ದೈವವರೀತಂ ವರಾಹರೂಪಂ ದೈವವರೀತಂ ವರಸ್ಮಿತವದನಂ. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ದೇವಸ್ಥಾನದ ಹತ್ರ ಕೂತ್ಕೊಂಡೇ ಹೋಗೋದು ಅಂತೇಳಿ ಕೂತಿದ್ವಿ ಅಲ್ಲಿ. ಆಮೇಲೆ ಮತ್ತೆ ಹೊರಗಡೆ ಕರ್ಪೂರ ಎಲ್ಲ ಹಚ್ಚಿ ಊದುಗಡ್ಡಿ ಬೆಳಗ್ಗೆ ಹೋಗೋದು ಅಂತ ಒಂದು ಸ್ವಲ್ಪ ಪೂಜೆ ಆದಮೇಲೆ ಅಲ್ಲಿ ಕೂತಿದ್ದು ಹೊರಡೋದ ಅಂತ ಕೂತಿದ್ವಿ. ಮತ್ತು ಅಲ್ಲಿಂದ ಎದ್ದು ಹೊರಗಡೆ ಬಂದು ಇಲ್ಲಿ ಕರ್ಪೂರ ಹಚ್ಚಿ ಮತ್ತು ಊದುಗಡ್ಡಿ ಅದರಲ್ಲೇ ಹಚ್ಕೋತಿದ್ವಿ. ತುಂಬ ಗಾಳಿ ಇತ್ತು, ಊದುಗಡ್ಡಿ ಹಚ್ಚೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಕರ್ಪೂರ ಹಚ್ಬಿಟ್ಟು ಆಮೇಲೆ ಊದುಗಡ್ಡಿ ಹಚ್ಚೋದು ಅಂತ ಊದುಗಡ್ಡಿ ಹಚ್ಕೋತಾ ಇದ್ವಿ ಕರ್ಪೂರದಲ್ಲೇ. ನಾನು ಪೂರ್ವಿ ಇಬ್ಬರು ಊದುಗಡ್ಡಿ ಹಚ್ಬಿಟ್ಟು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಕೂತ್ಮೇಲೆ ಹೋಗಿ ನಮ್ಮ ಕಾವ್ಯ 3 ರೌಂಡ್ ದೇವಸ್ಥಾನ ಸುತ್ತ ಎಲ್ಲ ಸುತ್ತಿ ಮತ್ತು ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಮಾಡಿ ಇಲ್ಲಿ ಊದುಗಡ್ಡಿ ಇಡೋದು ಇಲ್ಲಿ ಅಲ್ಲಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಇಡ್ತಾ ಇದ್ಲು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಮ್ಮ ಜೊತೆನೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ಆಮೇಲೆ ಇದು ಹೊರ್ಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಆವಾಗ ಕೈ ಮುಗಿತೀನಿ, ಹಿಂಗೆ ಫೋಟೋ ತೆಗಿ ಅಂತ ನಿಂತ್ಕೊತಾ ಇದ್ಲು. ಫೋಟೋ ತೆಗ್ದಿಲ್ಲ ನಾನು, ವೀಡಿಯೋ ಮಾತ್ರ ಮಾಡಿಕೊಂಡೆ. ಫೋಟೋ ಆಮೇಲೆ ತೆಗಿತೀನಿ ಬಿಡು ಅಂತೇಳಿ ಆಮೇಲೆ ಮತ್ತೆ ಆಟೋ ಬರುತ್ತೆ ಅಂತ ಹೋದ್ವಿ. ಹೋಗಿ ಅಲ್ಲಿ ಕೂತಿದ್ವಿ. ಮತ್ತು ಈ ನಾಯಿ ನೋಡಿಬಿಟ್ಟು, ನೋಡಿ ಗಾಯ್ಸ್, ಈ ನಾಯಿ ದೇವಸ್ಥಾನದ ಹತ್ರ ಯಾವಾಗಲೂ ಇರುತ್ತೆ, ನಾವು ಅವಾಗ ಬಂದಾಗಲೂ ಇತ್ತು, ಈಗಲೂ ಇದೆ ನೋಡಿ ಅಂತೇಳಿ ತೋರಿಸ್ತಾ ಇದ್ಲು. ಚೆನ್ನಾಗೆ ಮಾತಾಡ್ತಾ ಇದ್ಲು ಮತ್ತು ನಗ್ತಾ ಇದ್ಲು. ಇದೇನೋ ಬಳ್ಳಿ ಒಣಗಿರೋ ಮರಕ್ಕೆ ಅಂಟ್ಕೊಂಡಿತ್ತು, ಬಟ್ ಏನಂತ ಗೊತ್ತಿಲ್ಲ ಏನಿದು ಅಂತ. ಮತ್ತು ಅಲ್ಲಿಂದ ನಾವು ಚಪ್ಪಲಿ ಅಲ್ಲೇ ಬಿಟ್ಟು ಹೋಗಿದ್ವಲ್ಲ, ಚಪ್ಪಲಿ ಬಿಟ್ಟು ಬಂದು ಮಾತಾಡ್ತಾ ಇದ್ಲು. ದರ್ಶನ ಎಲ್ಲ ಆಯಿತು ಚೆನ್ನಾಗಿ ಅಂತೇಳಿ ಮಾತಾಡಿಕೊಂಡು ಮತ್ತು ಆಮೇಲೆ ಹೊರಡ್ತಾ ಇದ್ವಿ.
ನಮ್ಮ ಪೂರ್ವಿ ಆಗಲೇ ಹೋಗಿ ರೋಡ್ ಹತ್ರ ನಿಂತ್ಕೊಂಡಿದ್ದ, ಆಟೋ ಬರುತ್ತೆ ನೀವು ಇಲ್ಲೇ ಇರಿ ಅಂತೇಳಿ. ಮತ್ತು ಅವಳು ನಮ್ಮ ಪೂರ್ವಿ ಕೂತಿರೋ ಹತ್ರ ಹೋಗ್ಬಿಟ್ಟು, ನೋಡಿ ಇದು ನಮ್ಮ ಪೂರ್ವಿ ಹೆಂಗೆ ಕೂತಿದ್ದಾನೆ ಅಂತ ಏನೋ ಇದು ಮಾಡ್ತಾಯಿದ್ಲು. ಅವನು ಕೈ ಇದು ಮಾಡಿಬಿಟ್ಟು ಆಟೋ ಬಂತು ಅಂತ ಹೋಗ್ತಾ ಇದ್ದ. ಆಮೇಲೆ ಮತ್ತೆ ಫೋರ್ಸ್ ಕೊಟ್ಕೊಂಡು ಬೋರ್ಡೇ ತೋರಿಸಿಲ್ವಲ್ಲ ಬಂದವಾಗಿಂದ ಅಂತೇಳಿ ಆಟೋ ಬಂತು. ಆಟೋ ಹತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ 1.5 ಕಿಲೋಮೀಟರ್ ಅಷ್ಟೇ ನಮ್ಮ ಮನೆಗೂ ದೇವಸ್ಥಾನಕ್ಕೂ ಇರೋದು. ಅಲ್ಲಿ ಆಟೋದಲ್ಲಿ ಮಾತಾಡಿಕೊಂಡು ಬಂದ್ವಿ ಮನೆಗೆ. ಇನ್ನೇನು ಮನೆಗೆ ಬಂದು ಪಕ್ಕದ ಮನೆಯಲ್ಲಿ ಕೀ ಕೊಟ್ಟು ಹೋಗಿದ್ವಿ. ಅವ್ರ ಮನೆ ಹತ್ರದಿಂದ ಕೀ ಇಸ್ಕೊಂಬಂದು ಡೋರ್ ಓಪನ್ ಮಾಡ್ತಾ ಇದ್ಲು. ಅದು ಮತ್ತೆ ಬರಬೇಕಾದ್ರೆ ಚಿಪ್ಸು ಅದೇನೇನೋ ತೊಗೊಂಬಂದಿದ್ವಿ, ಅದನ್ನೆಲ್ಲ ತೋರಿಸಿ